ವಿಜಯಪುರ ನಗರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದರ ಜೊತೆಗೆ ಯಾಕೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಶಾಸಕ ಯತ್ನಾಳ್ ವಿರುದ್ಧ ಮುಸ್ಲಿಂ ಸಮುದಾಯ ಇದೀಗ ಸಮರವನ್ನ ಸಾರ್ತಾ ಇದೆ. ಈಗಾಗಲೇ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಡಲಾಗಿದೆ. ಈಗಾಗಲೇ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಪೈಗಂಬರ್ ಕುರಿತ ಅವಹೇಳನ ಹೇಳಿಕೆಯನ್ನ ಖಂಡಿಸಿ ಕಿಡಿಕಾರ್ತಾ ಇದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಕರೆಯನ್ನ ಕೊಡಲಾಗಿದೆ. ಪ್ರತಿಭಟನೆಯಲ್ಲಿ ಸುಮಾರು 10,000 ಜನ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಲ್ಲಿ ಖಾಕಿ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ಯತ್ನಾಳ್ ರವರು ಕೂಡ ಮಿಸ್ ಆಗಿ ಬಾಯಿ ತಪ್ಪಿ ನಾನು ಹೇಳ್ದೆ ಅಂತ ಹೇಳಿ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಆದ್ರೆ ಈ ಒಂದು ಮುಸ್ಲಿಂ ಸಮುದಾಯ ಅದನ್ನ ಕೇಳುವಂತಹ ಗೋಜಿನಲ್ಲಿ ಇಲ್ಲ. ಸೊ ಹಾಗಾಗಿ ಇವತ್ತು ಬಂದ್ ಮಾಡ್ತೀವಿ ಅಂತ ಹೇಳಿ ಏನ್ ಕರೆ ಕೊಟ್ಟಿತ್ತು ಅಂದ್ರೆ ವಿಜಯಪುರ ನಗರವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಏನ್ ಕರೆ ಕೊಟ್ಟಿತ್ತು ಅದರಂತೆ ಇವತ್ತು ಬಂದ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು. ಇದರ ಜೊತೆಗೆ 10,000ಕ್ಕೂ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಖಾಕಿ ಮಾಡ್ಕೊಂಡಿರುವಂತದ್ದು. ಬಿಜೆಪಿ ಶಾಸಕನ ವಿರುದ್ಧ ಇದೀಗ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಒಂದಷ್ಟು ವಿಡಿಯೋಗಳು ಆಡಿಯೋಗಳು ಕೂಡ ಬಿಡುಗಡೆ ಆದವು. ಆತನನ್ನ ಬಂಧಿಸಲಿಲ್ಲ ಅಂತಂದ್ರೆ ಆತನನ್ನ ಕೊಲೆ ಮಾಡ್ತೀವಿ ಅನ್ನುವಂತಹ ವಿಡಿಯೋ ಆಡಿಯೋಗಳು ಕೂಡ ರಿಲೀಸ್ ಆಗಿದ್ವು. ಅದರ ಜೊತೆಗೆ ಯಾಕೆ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ, ಏನು ಮಾತನಾಡ್ತಾ ಇಲ್ಲ ಅನ್ನುವಂತಹ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಬಿತ್ತರಿಸಿತ್ತು. ಸೊ ಹಾಗಾಗಿ ಅದಾದ ನಂತರ 24 ಗಂಟೆ ಆದ ನಂತರ ಅದಕ್ಕೆ ಯತ್ನಾಳ್ ಕೂಡ ರಿಯಾಕ್ಟ್ ಮಾಡಿದ್ರು. ಮಿಸ್ ಆಗಿ ಬಾಯಿ ತಪ್ಪಾಗಿ ನಾನು ಭಾಷಣ ಮಾಡುವಂತಹ ಬರದಲ್ಲಿ ಹೇಳ್ಬಿಟ್ಟೆ ಅಂತ ಹೇಳಿ ಸಮಜಾಯಿಷಿ ಕೂಡ ಕೊಟ್ರು. ಆದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಒಂದ್ ಕಡೆ ಅದು ಅವರಿಗೆ ಕನ್ವಿನ್ಸ್ ಆಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಕೂಡ ಯತ್ನಾಳ್ ರವರು ನಮ್ಮ ಸಮುದಾಯವನ್ನ ಅಲ್ಲಗಳೆಯೋದು, ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದೇನು ಹೊಸದೇನಲ್ಲ. ಇಲ್ಲಿಯವರೆಗೂ ಕೂಡ ನಾವು ಕೂಡ ಸುಮ್ಮನಿದ್ವಿ. ಈಗ ಅವರ ವಿರುದ್ಧ ಕೆಂಡ ಕಾರ್ತಾ ಇದೆ ಮುಸ್ಲಿಂ ಸಮುದಾಯ. ಮಾನ್ಯ ಯತ್ನಾಳ್ ಅವರು ಮತ್ತೇನದ SP ಅವರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವಹೇಳನಕಾರಿ ಮಾತನಾಡಿದಕ್ಕೆ ಯತ್ನಾಳರ ವಿರುದ್ಧ ಒಂದು ಏನಿದೆ ಅಲ್ಲಿ ಒಂದು ರ್ಯಾಲಿ ಮಾಡಕ್ತಾ ಇದ್ವಿ. ಅದಕ್ಕೆ ಆ ಯಾರು ಸಂಘಟಕರದಾರ ಅವರಿಂದ ಒಂದು ಬಾಂಡ್ ಬರ್ಕೋಬೇಕು. ಈ ರೀತಿ ಏನಾದರೂ ಸಾರ್ವಜನಿಕರಿಗೆ ಹಿಂದೂ ಸಮಾಜ ನಾವು ಸ್ಪಷ್ಟೀಕರಣ ಸಾಕಷ್ಟು ನಾವೆಲ್ಲರೂ ಹೇಳಕತ್ತೀವಿ. ಇದು ಹಿಂದೂಗಳಿಗೆ ಆಸ್ತಿ ಬರೀ ಯಾಕೆ ಹಿಂದೂಗಳಿಗೆ ಗುತ್ತಿಗೆ ತೊಗೊಂಡವ ನೀವು ಈ ಒಂದು ಪರಿಸ್ಥಿತಿಯಾಗ ಒರೇ ಪ್ರತಿಯೊಂದಕ್ಕೆ ತಾವು ಮಾಡಿದ ತಪ್ಪಿಗೆ ಆಗುವುದಿಲ್ಲ ಅಂತೇಳಿ ನಾವು ಮೊದಲೇ ಹೇಳೇವು. ಮತ್ತು ಈಗ ಬಾಂಡ್ ಬರೋದು ಕೊಡ್ಬೇಕಂದ್ರೆ ನಾವು ಯಾಕೆ ಇವ್ರು ಹಿಂಗೆ ಯಾಕೆ ಹೇಳಕತ್ರ ಅಂತ ಇವ್ರ ಮೇಲೆ ಸಂಶಯ ಬರ್ಲಾಕತ್ತದ ನನಗೆ. ಅಲ್ಲಿ ಯಾವುದೇ ಜನವಸತಿ ಆಗ್ಲಿ, ಮಾರ್ಕೆಟ್ ಆಗ್ಲಿ ಯಾವುದು ಏನೂ ಇಲ್ಲ. ಇಲ್ಲಿ ಜನಾನೇ ಇರುವುದಿಲ್ಲ. ಮತ್ತೆ ಇನ್ನೊಂದು ಏನಾಗಿದೆ, ಕಾರ್ಯಕ್ರಮ ಡಿಕ್ಲೇರ್ ಮಾಡಿದೀವಿ. ಈಗಾಗಲೇ SP ಅವರು 2-3 ಸಲ ಮೀಟಿಂಗ್ ತಗೊಂಡಿದ್ದಾರೆ. ಈಗಾಗಲೇ ಚರ್ಚೆ ಆಗಿದೆ ಈ ಸಂಘಟಿತರ ಜೊತೆ. ಆದ್ರೂ ಯತ್ನಾಳ್ ಅವರು ಈ ರೀತಿ ಹೇಳಿಕೆ ಕೊಡ್ತಾರ ಅಂತ ಹೇಳಿದ್ರೆ ಅವರೆಲ್ಲ ಏನೋ ದುರುದ್ದೇಶ. ಅಲ್ಲಿ ಯಾವುದೇ ಜನವಸತಿ ಆಗ್ಲಿ, ಮಾರ್ಕೆಟ್ ಆಗ್ಲಿ ಯಾವುದು ಏನೂ ಇಲ್ಲ. ಇಲ್ಲಿ ಜನಾನೇ ಇರುವುದಿಲ್ಲ. ಮತ್ತೆ ಇನ್ನೊಂದು ಏನಾಗಿದೆ, ಕಾರ್ಯಕ್ರಮ ಡಿಕ್ಲೇರ್ ಮಾಡಿದೀವಿ. ಈಗಾಗಲೇ SP ಅವರು 2-3 ಸಲ ಮೀಟಿಂಗ್ ತಗೊಂಡಿದ್ದಾರೆ. ಈಗಾಗಲೇ ಚರ್ಚೆ ಆಗಿದೆ ಈ ಸಂಘಟಿತರ ಜೊತೆ. ಆದ್ರೂ ಯತ್ನಾಳ್ ಅವರು ಈ ರೀತಿ ಹೇಳಿಕೆ ಕೊಡ್ತಾರ ಅಂತ ಹೇಳಿದ್ರೆ ಅವರೆಲ್ಲ ಏನೋ ದುರುದ್ದೇಶ. ಅಲ್ಲಿ ಯಾವುದೇ ಜನವಸತಿ ಆಗ್ಲಿ, ಮಾರ್ಕೆಟ್ ಆಗ್ಲಿ ಯಾವುದು ಏನೂ ಇಲ್ಲ. ಇಲ್ಲಿ ಜನಾನೇ ಇರುವುದಿಲ್ಲ. ಮತ್ತೆ ಇನ್ನೊಂದು ಏನಾಗಿದೆ, ಕಾರ್ಯಕ್ರಮ ಡಿಕ್ಲೇರ್ ಮಾಡಿದೀವಿ. ಈಗಾಗಲೇ SP ಅವರು 2-3 ಸಲ ಮೀಟಿಂಗ್ ತಗೊಂಡಿದ್ದಾರೆ. ಈಗಾಗಲೇ ಚರ್ಚೆ ಆಗಿದೆ ಈ ಸಂಘಟಿತರ ಜೊತೆ. ಆದ್ರೂ ಯತ್ನಾಳ್ ಅವರು ಈ ರೀತಿ ಹೇಳಿಕೆ ಯಾವುದೇ ಸಂದರ್ಭದಲ್ಲಿ ಬಿಡುಗಲ್ಲ. ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡ್ಬಿಟ್ರೆ ಬೆನ್ನಿಗೆ ಬೆಂಕಿ ಹಚ್ಚೋದು, ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ. ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ. ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು. ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ
ಮರುದಿವಸನೇ ಇಡೀ ಕರ್ನಾಟಕ